ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಸಂಭೋಗ ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ. ಅದು ಕೇವಲ 1 ಗಂಟೆಯಲ್ಲಿ ಈ ಕ್ರಿಯೆಯನ್ನು ನೀವು ಮಾಡಿದ್ದೇ ಆದಲ್ಲಿ ಅವರು ಸಂಭೋಗಕ್ಕೆ ರೆಡಿ ಆಗ್ತಾರೆ. ಅದು ಹೇಗೆ ಯಾವತ್ತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಈ ಕ್ರಿಯೆಯನ್ನು ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಬೇಕು? 2 ವೀಳ್ಯದೆಲೆ ಬೇಕಾಗುತ್ತೆ, 2 ಅರಿಶಿಣದ ಕೊಂಬು ಬೇಕಾಗುತ್ತೆ, ಮತ್ತು ಕಸ್ತೂರಿ ಗೋರಂಚನ ಮತ್ತು ಜವಾದು ಇಷ್ಟನ್ನು ತೆಗೆದುಕೊಂಡು ಮಂಗಳವಾರದ ದಿನ ಬೆಳಿಗ್ಗೆ ಮೊದಲಿಗೆ ವೀಳ್ಯದೆಲೆಯ ಮೇಲೆ 1 ಎಲೆಯ ಮೇಲೆ ಅವರ ಹೆಸರನ್ನು ಬರೆಯಿರಿ, ಇನ್ನೊಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ. ಹೇಗೆ ಬರೀಬೇಕು? ಕಸ್ತೂರಿ ಗೋರಂಚನವನ್ನು ಹಾಲಿನಿಂದ ಮಿಶ್ರಣ ಮಾಡಿ ಎಲೆಯ ಮೇಲೆ ಹೆಸರನ್ನು ಬರೆಯಬೇಕು. ಬರೆದು ಆದ ಮೇಲೆ 2 ಅರಿಶಿಣದ ಕೊಂಬಿನ ಮೇಲೆ ಮಾರ್ಕರ್ ಪೆನ್ನಿನಿಂದ ಒಂದರ ಮೇಲೆ ನಿಮ್ಮ ಹೆಸರು, ಇನ್ನೊಂದರ ಮೇಲೆ ಅವರ ಹೆಸರನ್ನು ಬರೆದು, ಏನು ಎಲೆಯ ಮೇಲೆ ಅವರ ಹೆಸರು ಬರೆದಿರ್ತೀರೋ ಅದರ ಮೇಲೆ ಅವರ ಹೆಸರು ಬರೆದಿರೋ ಅರಿಶಿಣದ ಕೊಂಬನ್ನು ಹಿಡಿರಿ, ಮತ್ತು ಇನ್ನೊಂದು ಎಲೆ ಮೇಲೆ ನಿಮ್ಮ ಹೆಸರು ಬರೆದಿರೋ ಜಾಗದಲ್ಲಿ ನಿಮ್ಮ ಹೆಸರು ಬರೆದಿರೋ ಅರಿಶಿಣದ ಕೊಂಬನ್ನು ಇಟ್ಟು ಜವಾದಿನಿಂದ 2 ಅರಿಶಿಣದ ಕೊಂಬನ್ನು ಲೇಪನ ಮಾಡಿ, ಜವಾದಿನಿಂದ ಲೇಪನ ಮಾಡಿದ ನಂತರ ಅರಿಶಿಣ ಕೊಂಬು ಮತ್ತು ವೀಳ್ಯದೆಲೆಯನ್ನು ಸುತ್ತಿ ಬಿಳಿಯ ದಾರದಿಂದ ಸುತ್ತು ಬಿಡಿ, ಅಂದರೆ ಕಟ್ಟು ಬಿಡಿ. ಕಟ್ಟಿ ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಕೊಡ್ತೀನೋ ಈ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ಬಿಡಿ. ನಂತರ ರಾತ್ರಿ ಮಲಗುವಾಗ ನಿಮ್ಮ ತಲೆಯ ದಿಂಬಿನ ಹತ್ತಿರ ಇಟ್ಟು ಮಲ್ಕೊಳ್ಳಿ. ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಬಾಳೆಹಣ್ಣಿನ ಗಿಡದ ಬುಡದಲ್ಲಿ ಇಟ್ಟು ಬಂದುಬಿಡಿ, ಸಾಕು. ಹೀಗೆ ಮಾಡಿದ್ದೇ ಆದಲ್ಲಿ ಅವರು ನಿಮಗೆ ಸಂಭೋಗಕ್ಕೆ ರೆಡಿ ಆಗ್ತಾರೆ. ಅವರೇ ನಿಮ್ಮನ್ನು ಕರೆಯುತ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಕಾಮದೇವಾಯ ಹಮ್ಮುಖಿ ಮಂ ಸಂಭೋಗ ಆಕರ್ಷಣ ಕುರು ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಕಾಮದೇವಾಯ ಹಮ್ಮುಖಿ ಮಂ ಸಂಭೋಗ ಆಕರ್ಷಣ ಕುರು ಕುರು ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ.